ಭಾಳ ಟೈಮ್ ಒ ಪಿ ಡಿ ಒಳಗೆ ಹೆಣ್ಮಕ್ಳು ಬಂದು ಹೇಳ್ತಿದ್ದಾರೆ, ನಮ್ಗೆ ವೈಟ್ ಡಿಸ್ಚಾರ್ಜ್ ಆಕತಿ, ಬಿಳೆ ಮುಟ್ಟ ಆಕತಿ, ಶರೀರ ಒಳಗೆ ವಾಸನೆ ಬರ್ತತಿ. ಅದಕ್ಕೆ ಈ ವಿಡಿಯೋ ಒಳಗೆ ಇವತ್ತು ನಾವು ಬಿಳೆ ಮುಟ್ಟ ಯಾಕೆ ಆಕತಿ, ಆಮೇಲೆ ಬಿಳೆ ಮುಟ್ಟದ ಕಾರಣ ಮತ್ತು ಅದರದ್ದು ಟ್ರೀಟ್ಮೆಂಟ್ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಲೋ, ಐ ಆಮ್ ಡಾಕ್ಟರ್ ಸುನೀತಾ ಲೋಡಯ, ಫರ್ಟಿಲಿಟಿ ಆ್ಯಂಡ್ ರಿಪೋರ್ಟಿವ್ ಸ್ಪೆಷಲಿಸ್ಟ್ ಆ್ಯಂಡ್ ಪ್ರಾಕ್ಟಿಸಿಂಗ್ ಗೈನಕಾಲಜಿಸ್ಟ್ ಸಿನ್ಸ್ ಲಾಸ್ಟ್ 25 years. ಒ ಪಿ ಡಿ ಒಳಗೆ ಹೆಣ್ಮಕ್ಳು ಬಂದು ಹೇಳ್ತಾರೆ, ನಮ್ಗೆ ಬಿಳೆ ಮುಟ್ಟ ಆಕತಿ, ವಾಸನೆ ಬರ್ತತಿ, ಕಡಿತತಿ. ಅದಕ್ಕೆ ಫಸ್ಟ್ ವೈಟ್ ಡಿಸ್ಚಾರ್ಜ್ ಏನಂತ ತಿಳ್ಕೊಳ್ಳೋಣ. ನಾರ್ಮಲಿ ಶರೀರ ಒಳಗೆ ಸ್ವಲ್ಪ ವೈಟ್ ಡಿಸ್ಚಾರ್ಜ್, ಬಿಳೆ ಮುಟ್ಟ ಸ್ವಲ್ಪ ಇರ್ತತಿ. ಇದು ಬಿಳೆ ಮುಟ್ಟ ಶರೀರಿಗೆ ಹಸಿ ಮಾಡ್ಲಿಕ್ಕೆ ಬೇಕಾಗ್ತತಿ. ಇದರ ಒಳಗೆ ಈ ವೈಟ್ ಡಿಸ್ಚಾರ್ಜ್ ಒಳಗೆ ಲ್ಯಾಕ್ಟೋಬ್ಯಾಸಿಲಸ್ ಹೇಳಿ ಒಂದು ಥರದ ಬ್ಯಾಕ್ಟೀರಿಯಾ ಇರ್ತತಿ. ಅದು ಬ್ಯಾಕ್ಟೀರಿಯಾ ಚಲೋ ಬ್ಯಾಕ್ಟೀರಿಯಾ ಇರ್ತತಿ. ಅದು ಬ್ಯಾಕ್ಟೀರಿಯಾ ನಮ್ಗೆ ಹೊರಗಿಂದ ಇನ್ಫೆಕ್ಷನ್, ಬ್ಯಾಕ್ಟೀರಿಯಾ ಇನ್ಫೆಕ್ಷನ್, ಫಂಗಲ್ ಮತ್ತು ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಇಂದ ಪ್ರೊಟೆಕ್ಟ್ ಮಾಡ್ತತಿ. ಇದು ಚಲೋ ಬ್ಯಾಕ್ಟೀರಿಯಾ ಇರ್ತತಿ. ಆಮೇಲೆ ಈ ಬ್ಯಾಕ್ಟೀರಿಯಾ ಸಲಗ ನಮ್ದು ವಜೈನದ pH ಆಸಿಡಿಕ್ pH ಇರ್ತತಿ. ಯಾವಾಗಲೂ ಹಾರ್ಮೋನಲ್ ಚೇಂಜಸ್ ಆಕತಿ, ಆಮೇಲೆ ಸೈಕಲ್ ಚೇಂಜಸ್ ಆಕತಿ. ಅದ ಪ್ರಕಾರ pH ಚೇಂಜ್ ಆಕತಿ. ಅದ ಪ್ರಕಾರ ಡಿಸ್ಚಾರ್ಜ್ ಬೇರೆ ಬೇರೆ ಆಕತಿ. ಆಮೇಲೆ ಸ್ಮೆಲ್ ಚೇಂಜ್ ಆಗ್ತತಿ. ಈಗ ಅಲ್ಲಿ ಹೆಣ್ಮಕ್ಳು ಒ ಪಿ ಡಿ ಒಳಗೆ ಹೋಗ್ತಾರ, ಆ ಟೈಮ್ ಹೇಳ್ತಾರ, ನಮ್ಗೆ ಶರೀರ ಒಳಗೆ ಬಿಳೆ ಮುಟ್ಟ ಆಕತಿ, ಕಡಿತತಿ, ಉರಿತತಿ, ಇರಿಟೇಷನ್ ಆಕತಿ, ಆಮೇಲೆ ನೀರು ಥರದ ಡಿಸ್ಚಾರ್ಜ್, ಆಮೇಲೆ ಮೊಸರು ಥರದ ಡಿಸ್ಚಾರ್ಜ್, ಆಮೇಲೆ ಗ್ರೀನಿಶ್ ಡಿಸ್ಚಾರ್ಜ್ ಆಕತಿ, ಹಂಗೆ ಹೇಳ್ತಾರೆ. ಬಟ್ ಈಗ ಫಸ್ಟ್ ನಾವು ನೋಡೋಣ ಯಾವ್ಯಾವ ಟೈಪ್ದು ಇನ್ಫೆಕ್ಷನ್ ಇರ್ತತಿ. ಇನ್ಫೆಕ್ಷನ್ ನಿಮ್ದು ಬ್ಯಾಕ್ಟೀರಿಯಲ್ ಇರ್ಬೋದು, ಫಂಗಲ್ ಇರ್ಬೋದು, ಇಲ್ಲಾಂದ್ರೆ ಟ್ರೈಕೋಮೋನಲ್ ಇನ್ಫೆಕ್ಷನ್ ಇರ್ಬೋದು. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಒಳಗೆ ಏನಾಕತಿ, ನೀರು ಥರದ ಡಿಸ್ಚಾರ್ಜ್, ಭಾಳ ಡಿಸ್ಚಾರ್ಜ್ ಆಕತಿ, ಆಮೇಲೆ ವಾಸನೆ ಇರ್ತತಿ. ಎರಡನೇ ಇನ್ಫೆಕ್ಷನ್ ಫಂಗಲ್ ಇನ್ಫೆಕ್ಷನ್, ಅದು ಕ್ಯಾಂಡಿಡಿಯಾಸಿಸ್, ಇಟ್ ಈಸ್ ಕಾಮನ್. ಅದರ ಒಳಗೆ ಮೊಸರು ಥರದ ಥಿಕ್ ಡಿಸ್ಚಾರ್ಜ್ ಇರ್ತತಿ. ಅದ್ರ ಒಳಗೆ ಕಡಿತತಿ, ಭಾಳ ಕಡಿತತಿ, ಅದು ಡಿಸ್ಕಂಫರ್ಟ್ ಆಕತಿ. ಆಮೇಲೆ ಥರ್ಡ್ ಡಿಸ್ಚಾರ್ಜ್ ಅಂದ್ರೆ ಟ್ರೈಕೋಮೋನಸ್ ಇನ್ಫೆಕ್ಷನ್. ಇದರ ಒಳಗೆ ಉರಿತತಿ, ಶರೀರ ಒಳಗೆ ಉರಿತತಿ, ಡಿಸ್ಕಂಫರ್ಟ್ ಆಕತಿ, ಶರೀರ ಒಳಗೆ ಬಾವು ಬರ್ತತಿ. ಆಮೇಲೆ ಹಳದಿ ಕಲರ್, ಗ್ರೀನಿಶ್ ಯೆಲ್ಲೋಯಿಶ್ ಡಿಸ್ಚಾರ್ಜ್ ಬರ್ತತಿ. ಅದಕ್ಕೆ ಫಸ್ಟ್ ಯಾವಾಗಲೂ ನೀವು ಡಾಕ್ಟರ್ ಕಡೆ ಹೋಗ್ತಾರ, ಆ ಟೈಮ್ ಫಸ್ಟ್ ಯಾವ್ದು ಇನ್ಫೆಕ್ಷನ್ ಐತಿ ಅದು ಗೊತ್ತಾಗ್ಬೇಕ್ರಿ. ಮೋಸ್ಟ್ಲಿ ಭಾಳ ಟೈಮ್ ಏನಾಕತಿ, ನಾವು ಡಾಕ್ಟರ್ ಕಡೆ ಹೋಗ್ತವಿ, ನಾಚಿಗೆ ಆಗಿ ನಾವು ಡಾಕ್ಟರ್ಗೆ ಹೇಳ್ತವಿ ನಮ್ಗೆ ಯೂರಿನ್ ಇನ್ಫೆಕ್ಷನ್ ಐತಿ. ಅದ್ರ ಸಲಾಗ ಡಾಕ್ಟರ್ ಏನು ಮಾಡ್ತಾರೆ, ಯೂರಿನ್ ಇನ್ಫೆಕ್ಷನ್ ಸಲಾಗ ಟ್ರೀಟ್ಮೆಂಟ್ ಕೊಡ್ತಾರೆ, ಆಮೇಲೆ ಯೂರಿನ್ ಟೆಸ್ಟ್ ಮಾಡಿಸ್ತಾರೆ. ಆಮೇಲೆ ನಿಮ್ದು ಟ್ರೀಟ್ಮೆಂಟ್ ಸರಿ ಆಗಂಗಿಲ್ಲ. ನೀವು ಫಸ್ಟ್ ಡಾಕ್ಟರ್ ಕಡೆ ಹೋದ್ಮೇಲೆ ಡಾಕ್ಟರ್ಗೆ ಕ್ಲಿಯರ್ ಹೇಳ್ಬೇಕ್ರಿ, ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಐತಿ ನೀವು ಡೀಟೇಲ್ ಒಳಗೆ ಹೇಳ್ಬೇಕ್ರಿ. ಆದಮೇಲೆ ಡಾಕ್ಟರ್ ನಿಮ್ಗೆ ಮಲಗಿಸಿ ಶರೀರ ಒಳಗೆ ಚೆಕ್ ಮಾಡ್ತಾರೆ. ಅದ ಚೆಕ್ ಮಾಡಕ್ಕೆ ನೀವು ಪರ್ಮಿಷನ್ ಕೊಡ್ಬೇಕ್ರಿ. ಯಾಕೆ ಯಾವ ಟೈಪ್ ಇನ್ಫೆಕ್ಷನ್ ಐತಿ ಫಸ್ಟ್ ಡಾಕ್ಟರ್ಗೆ ಗೊತ್ತಾಗ್ಬೇಕ್ರಿ. ಬೇರೆ ಬೇರೆ ಟೈಪ್ ಇನ್ಫೆಕ್ಷನ್ಸ್ ಅಲ್ಲಾಗ ಬೇರೆ ಬೇರೆ ಟ್ರೀಟ್ಮೆಂಟ್ ಇರ್ತೈತಿ. ಆಮೇಲೆ ಡಾಕ್ಟರ್ಗೆ ಅನ್ಸಿದ್ರೆ ಅವರು ಇದು ವೈಟ್ ಡಿಸ್ಚಾರ್ಜ್ ಟೆಸ್ಟ್ಗೆ ತಗೋಬಹುದು. ಇದರ ಒಳಗೆ ಪ್ಯಾಸ್ಮಿಯರ್ ಟೆಸ್ಟ್ ಮಾಡ್ಬೋದು. ಆಮೇಲೆ ಕಾಲ್ಪೋಸ್ಕೋಪಿ ಹೇಳಿ ಒಂದು ಟೆಸ್ಟ್ ಇರ್ತೈತಿ. ಆ ಕಾಲ್ಪೋಸ್ಕೋಪ್ಗೆ ಮೂಲಕ ಆ ವೈಟ್ ಡಿಸ್ಚಾರ್ಜ್ ಟೆಸ್ಟ್ಗೆ ತಗೊಂಡು ಅಕಸ್ಮಾತ್ ನಿಮ್ಗೆ ಸರ್ವಿಕ್ಸ್ಗೆ ಮುಂದೇನು ಪ್ರಾಬ್ಲಮ್ ಆಗೋದಿದ್ರೆ, ಮುಂದೆ ಕ್ಯಾನ್ಸರ್ ಆಗೋದ ಚಾನ್ಸ್ ಇದ್ರೆ ಮೊದಲೇ ಗೊತ್ತಾಕತಿ. ಅದಕ್ಕೆ ನೀವು ಡಾಕ್ಟರ್ಗೆ ಪ್ಯಾಪ್ಸ್ಮಿಯರ್ ಮಾಡೋಕೆ ಮತ್ತು ಕಾಲ್ಪೋಸ್ಕೋಪಿ ಕೊಡೋಕೆ ಪರ್ಮಿಷನ್ ಕೊಡ್ಬೇಕ್ರಿ. ಎರಡನೇದು, ಇದು ಇನ್ಫೆಕ್ಷನ್ ಯಾಕೆ ಆಗ್ತತಿ. ಮಾರ್ಕೆಟ್ ಒಳಗೆ ಈಗ ಓವರ್ ದ ಕೌಂಟರ್ ಡಿಯೋಡ್ರೆಂಟ್ ಸಿಗ್ತತಿ, ಆಮೇಲೆ ವಜನಲ್ ವಾಶ್ ಸಿಗ್ತತಿ. ಅದು ಜನರಲಿ ಹೆಣ್ಮಕ್ಳು ಯೂಸ್ ಮಾಡ್ತಾರೆ. ಇದು ಯೂಸ್ ಮಾಡೋದ್ರಿಂದ ಇದು ಲ್ಯಾಕ್ಟೋಬ್ಯಾಸಿಲಸ್ ಏನು ಇರ್ತತಿಲ್ಲ, ಅದು ವಾಶ್ ಆಗಿಬಿಡ್ತತಿ. ಆ ನೀರು ಜೋಡಿ ಅದು ಹೋಗಿಬಿಡ್ತತಿ. ಅದ್ರ ಸಲಾಗ ಚಲೋ ಬ್ಯಾಕ್ಟೀರಿಯಾ ಹೋಗಿಬಿಡ್ತತಿ. ಅದ್ರ ಸಲಾಗ ನಿಮ್ಗೆ ಇನ್ಫೆಕ್ಷನ್ ಆಗೋದ ಚಾನ್ಸ್ ಹೆಚ್ಚಿಗೆ ಆಗ್ತತಿ. ಎರಡನೇದು, ಹೆಣ್ಮಕ್ಳ ಒಳಗೆ ಶರೀರ ಬಾಜುಗೆ ಕಾಲ್ಮಡಿ ಜಾಗ ಬಾಜುಗೆ ಇರ್ತತಿ, ಆಮೇಲೆ ಬೇದಿ ಜಾಗನ ಬಾಜುಗೆ ಇರೋದ್ರಿಂದ ಅಲ್ಲಿಂದ ಇನ್ಫೆಕ್ಷನ್ ವಜನ ಒಳಗೆ ಟ್ರಾವೆಲ್ ಆಗೋದ ಚಾನ್ಸ್ ಹೆಚ್ಚಿಗೆ ಇರ್ತಾವೆ. ಮೂರನೇದ, ರಿಪೀಟೆಡ್ಲಿ ಇಂಟರ್ಕೋರ್ಸ್ ಸಲಾಗ ಆ್ಯಸ್ ಸಚ್ ಇನ್ಫೆಕ್ಷನ್ ಆಗೋದ ಚಾನ್ಸ್ ಹೆಚ್ಚಿಗೆ ಇರ್ತತಿ. ಈ ಎಲ್ಲ ಕಾರಣದಿಂದ ಹೆಣ್ಮಕ್ಳ ಒಳಗೆ ಆ್ಯಸ್ ಸಚ್ ಇನ್ಫೆಕ್ಷನ್ ಆಗೋದ ಚಾನ್ಸ್ ಹೆಚ್ಚಿಗೆ ಇರ್ತಾವೆ. ನೀವು ಯಾವಾಗಲೂ ಡಾಕ್ಟರ್ ಕಡೆ ಹೋಗ್ತಾರ, ಆ ಟೈಮ್ ಡಾಕ್ಟರ್ ಚೆಕ್ ಮಾಡಿ ಎಕ್ಸಾಮಿನೇಷನ್ ಮಾಡಿ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಡಾಕ್ಟರ್ ನಿಮ್ಗೆ ಇದರ ಒಳಗೆ ಬಾಯಾಗ ತಗೊಳಕ್ಕೆ ಓರಲ್ ಟ್ಯಾಬ್ಲೆಟ್ಸ್ ಕೊಡ್ಬೋದು. ಮತ್ತು ಅವ್ರಿಗೆ ಅನ್ಸಿದ್ರೆ ಡಾಕ್ಟರ್ ನಿಮ್ಗೆ ಶರೀರ ಒಳಗೆ ಇಟ್ಕೊಳಕ್ಕೆ ಗುಳಿಗೆ ಕೊಡ್ಬೋದು. ಇದು ಗುಳಿಗೆ ನೀವು ಶರೀರ ಒಳಗೆ ಡೀಪ್ ಇಡಬೇಕಾಗ್ತತಿ. ನೀವು ತುದಿಗೆ ಇದ್ರ ಹೊರಗಡೆ ಸೈಡ್ ಇಟ್ರೆ ನಿಮ್ಗೆ ಅಲ್ಲೇ ಬರ್ನಿಂಗ್ ಆಕತಿ, ಇರಿಟೇಷನ್ ಆಕತಿ, ಆಮೇಲೆ ನಿಮ್ದು ಪ್ರಾಬ್ಲಮ್ ಸಾಲ್ವ್ ಆಗಂಗಿಲ್ಲ. ಅದಕ್ಕೆ ಇದು ವಜಾನ ಒಳಗೆ ಇಡೋ ಟ್ಯಾಬ್ಲೆಟ್ಸ್ ನೀವು ಡೀಪ್ ಶರೀರ ಒಳಗೆ ಇಟ್ಕೋಬೇಕಾಗ್ತತಿ. ಮೂರನೇದ, ಡಾಕ್ಟರ್ ನಿಮ್ಗೆ ವಜಾನಲ್ ಕ್ರೀಮ್ ಕೊಡ್ಬೋದು.
ಯಾವಾಗೂ ನಿಮ್ಗೆ ರಿಪೀಟೆಡ್ ಇನ್ಫೆಕ್ಷನ್ ಆಕತಿ. ಕೆಲವು ಮಂದಿಗೆ ರಿಪೀಟೆಡ್ ಇನ್ಫೆಕ್ಷನ್ ಆಕತಿ, ವರ್ಷಕ್ಕೆ 3 ಸಲ 4 ಸಲ 5 ಸಲ ಇದು ರಿಪೀಟೆಡ್ ಇನ್ಫೆಕ್ಷನ್ ಆಕತಿ. ಆ ಟೈಮ್ ಡಾಕ್ಟರ್ ನಿಮ್ದು ಬ್ಲಡ್ ಟೆಸ್ಟ್ ಅಡ್ವೈಸ್ ಮಾಡ್ಬೋದು, ಎಸ್ಪೆಷಲಿ ಬ್ಲಡ್ ಶುಗರ್ ಟೆಸ್ಟ್ ಮಾಡ್ಬೋದು. ಆಮೇಲೆ ಪಾರ್ಟ್ನರ್ಸ್ಗೆ ಟ್ರೀಟ್ಮೆಂಟ್ ಕೊಡ್ಬೋದು. ಯಜಮಾನ್ಗೆ ಟ್ರೀಟ್ಮೆಂಟ್ ತಗೊಳ್ಳೋದು ಭಾಳ ಮುಖ್ಯ. ಯಾಕೆ ಏನಾಕತಿ, ಸಪೋಸ್ ಅಕಸ್ಮಾತ್ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ನಿಮ್ಮ ಯಜಮಾನ್ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಆಫ್ಟರ್ ಇಂಟರ್ಕೋರ್ಸ್ ಅಗೇನ್ ಯು ವಿಲ್ ಗೆಟ್ ಇನ್ಫೆಕ್ಷನ್. ಅದೇ ಸಲಾಗ ಕಂಪ್ಲೀಟ್ ಟ್ರೀಟ್ಮೆಂಟ್ ಕೊಡ್ಬೇಕಂದ್ರೆ ಹಸ್ಬೆಂಡ್ಗೆ ಟ್ರೀಟ್ಮೆಂಟ್ ಕೊಡಬೇಕಾಗ್ತತಿ. ಆ್ಯಂಡ್ ಬೋತ್ ಆಫ್ ಯು ಶುಡ್ ಟೇಕ್ ಟ್ರೀಟ್ಮೆಂಟ್ ಸೈಮಲ್ಟೇನಿಯಸ್ಲಿ. ಓಕೆ. ಆಮೇಲೆ ಅಕಸ್ಮಾತ್ ನಿಮ್ಗೆ ರಿಪೀಟೆಡ್ ಇನ್ಫೆಕ್ಷನ್ ಆಕತಿ, ಹಂಗಿದ್ರೆ ಡಾಕ್ಟರ್ ನಿಮ್ಗೆ ಪ್ರೋಬಯೋಟಿಕ್ ಹೇಳಿ ಟ್ಯಾಬ್ಲೆಟ್ಸ್ ಕೊಡ್ಬೋದು. ಅದ್ರ ಸಲಗ ನಿಮ್ಗೆ ಇನ್ಫೆಕ್ಷನ್ ಕಂಟ್ರೋಲ್ ಆಗ್ಬೋದು. ಇದರ ಒಳಗೆ ಮುಖ್ಯ ಅಂದ್ರೆ ನೀವು ಕಂಪ್ಲೀಟ್ ಕೋರ್ಸ್ ತಗೋಬೇಕಾಕತಿ. ನೀವು ಇನ್ಕಂಪ್ಲೀಟ್ ಟ್ರೀಟ್ಮೆಂಟ್ ತಗೊಂಡ್ರೆ, ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡು ಕ್ಯೂರ್ ಆಗೈತೆ ಹೇಳಿ ವಿಚಾರ ಮಾಡಿ ಬಂದ್ ಮಾಡಿದ್ರೆ ನಿಮ್ಗೆ ರಿಪೀಟೆಡ್ ಇನ್ಫೆಕ್ಷನ್ ಆಗೋದು ಭಾಳ ಚಾನ್ಸ್ ಇರ್ಕತಿ. ಅಲ್ಲಿ ಒನ್ಸ್ ರಿಪೀಟೆಡ್ ಇನ್ಫೆಕ್ಷನ್ ತಿಂಗಳಿಗೆ ಹಗ್ಲೆಲ್ಲ ಆಕತಿ, ಹಂಗಿದ್ರೆ ಮೆಂಟಲ್ ಡಿಪ್ರೆಷನ್ ಆಗೋದು ಚಾನ್ಸ್ ಹೆಚ್ಚಿಗೆ ಇರ್ತದೆ. ಅದಕ್ಕೆ ಯಾವಾಗಲೂ ಕಂಪ್ಲೀಟ್ ಟ್ರೀಟ್ಮೆಂಟ್ ತಗೊಳ್ಳಿ, ಕೋರ್ಸ್ ಕಂಪ್ಲೀಟ್ ಮಾಡಿರಿ, ಯಜಮಾನ್ ಟ್ರೀಟ್ಮೆಂಟ್ ಕರೆಕ್ಟ್ ತಗೊಳ್ಳಿ, ಅಂದ್ರೆ ನಿಮ್ಗೆ ಪೂರಾ ಕ್ಯೂರ್ ಆಕತಿ. ಇದೇ ಇನ್ಫಾರ್ಮೇಷನ್ ನಿಮ್ಗೆ ಚಲೋ ಅನ್ಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಪ್ರಕಾರ ನಾವು ಪ್ರೆಗ್ನೆನ್ಸಿ ರಿಲೇಟೆಡ್, ಗೈನಕ್ ರಿಲೇಟೆಡ್, ಇನ್ಫರ್ಟಿಲಿಟಿ ರಿಲೇಟೆಡ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೀವು ನೋಡ್ತಾ ಇರ್ರಿ. ಥ್ಯಾಂಕ್ ಯು.